ಈಗ ನನ್ನ ವ್ಲಾಗು ಕಂಟೆಂಟ್ ಬೇಕು ದನ್ನು, ನೀನು ಬಿದೋಗ್ತಾ ಇರೋ, ನಾನು ನಿನ್ ಶರ್ಟ್ ಇಟ್ಕೊಂಡು ನಿಂಗೆ ಹೇಳ್ತೀನಿ, ಅದೇ ಕಂಟೆಂಟು. ಮಾನವಾಗಿ ನಿಂತಿದೀವಿ, ಇವ್ರು ಏನ್ ಫೋಟೋ ಶೂಟ್ ಅಪ್ಪ ದೇವ್ರೆ. ವಾಟ್ ಈಸ್ ದಿಸ್ ಯಾ? ಹುಡುಗಿರ್ಗಿಂತ ಹುಡುಗರಿಗೆ ಫೋಟೋ ಕ್ರೇಜ್ ಜಾಸ್ತಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಚಾನಲ್ ಆ್ಯಂಡ್ ಇವತ್ತು ಭಾನುವಾರ, ಟೈಮ್ ಕರೆಕ್ಟಾಗಿ 5:30. ಯಾಕಪ್ಪ ಇವಳು ಇಷ್ಟೊತ್ತಿಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದಾಳೆ ಅಂದ್ಕೋಬೇಡಿ. ನಾವಿವತ್ತು ಸಡನ್ನಾಗಿ ನೆನ್ನೆ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ವಿ ಟ್ರಕ್ಕಿಂಗ್ ಹೋಗೋಣ ಅಂತ ಹೇಳಿ. ಸೊ ಹಾಗಾಗಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ನಿಸರ್ಗ ಮತ್ತು ನನ್ನ ತಮ್ಮಂಗೆ ವೆಯ್ಟ್ ಮಾಡ್ತಿದ್ದೀನಿ. ಅವರಿಬ್ಬರು ಮಂಡ್ಯದಿಂದ ಬರ್ತಿದ್ದಾರೆ, ನನ್ನ ಪಿಕ್ ಮಾಡಬೇಕು. 5:30ಗೆ ಬರ್ತೀವಿ ಅಂದರು, ಇನ್ನೂ ಅಡ್ರೆಸ್ಸಿಗೆ ಇಲ್ಲ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ನನ್ನ ತಮ್ಮ ಮತ್ತು ನನ್ನ ಕಸಿನ್ ಇನ್ನೊಬ್ಬ ಜಾಯ್ನ್ ಆಗ್ತಾರೆ, ಅವರಿಬ್ಬರು. ಸೊ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಜಾಗಕ್ಕೆ ಟ್ರಕ್ಕಿಂಗಿಗೆ ಹೋಗ್ತಿದ್ದೀವಿ ಅಂತ ಆಲ್ಮೋಸ್ಟ್ ಒಂದಷ್ಟು ಜನಕ್ಕೆ ಐಡಿಯಾ ಬಂದಿರುತ್ತೆ. ಸೊ ಇನ್ನು ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಹೋಗ್ತಿದ್ದೀನಿ ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಇಷ್ಟು ಜನ ತರಲೆಗಳನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಪಕ್ಕ ಈ ವಿಡಿಯೋ ಫುಲ್ ಏನಂತಾರೆ ಫನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಇದು ಟಾಪ್ ನೋಡಿದ್ರಿ ಅಲ್ಲ, ನಾನು ಲಾಸ್ಟ್ ವೀಕ್ ಸೇಲಲ್ಲಿ ತೊಗೊಬಂದಿದ್ದು. ಇದಕ್ಕೆ ನಾನು ಬ್ಲ್ಯಾಕ್ ಕಲರ್ದು ಬೆಲ್ ಬಾಟಮ್ ಪ್ಯಾಂಟ್ ಹಾಕಿದ್ದೆ. ಆ್ಯಂಡ್ ಹಿಂದೆ ಮೊದಲನೇ ಬಾರಿ ನಾನೇ ಈ ರೀತಿ ಫ್ರೆಂಚ್ ಪ್ಲೇಟ್ಸ್ನ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಪೋನಿ ಹಾಕ್ತೀನಿ, ಇಲ್ಲ ಕೂದಲನ್ನ ಫ್ರೀ ಬಿಡ್ತಿದ್ದೆ. ಇದೇ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದೆ. ಹೇಗೆ ಬಂದಿದೆ ಏನೋ ಅಂತ ಗೊತ್ತಿಲ್ಲ. ಸೊ ಇವಾಗ ಹೊರಡಬೇಕು. ನಾನು ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕಿದೆ. ಏನಿಲ್ಲ, ಒಂದು ವಾಟರ್ ಬಾಟಲ್ಲು, ಮೈಕ್ ತೊಗೊಂಡಿರ್ತೀನಿ, ಏನಾದರೂ ಅಲ್ಲಿ ಕೇಳಿಸಿಲ್ಲ ಅಂದರೆ ಯೂಸ್ ಆಗುತ್ತೆ ಅಂತ, ಮತ್ತು ಸನ್ಸ್ಕ್ರೀನ್ ತೊಗೊತೀನಿ. ಯಾಕೆ ಇಷ್ಟು ಬೇಗ ಹೋಗ್ತಿದ್ದೀವಿ ಅಂತಂದರೆ, ಒಂದು ಸನ್ರೈಸ್ ನೋಡೋಣ ಅಂದ್ಕೊಂಡ್ವಿ, ಇವ್ರಿನ್ನ ಬರ್ತಾನೆ ಇಲ್ಲ, ನೋಡ್ತೀವೋ ಅಲ್ವೋ ಗೊತ್ತಿಲ್ಲ. ಆ್ಯಂಡ್ ಬೇಗ ಬಿಸಿಲಾಗೋದ್ರಿಂದ ಒಂದು 9ಗೆಲ್ಲ ರಿಟರ್ನ್ ನಾವು ಮನೆಗೆ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಗಾಗಿ ಇಷ್ಟು ಬೇಗ ಹೊರಡ್ತಿರೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಅಂದರೆ 5:15 ಬಾ ಅಂದರೆ 5:45 ಬಂದಿದ್ಯಾ ಭೂಪತಿ, ನಡಿ. ಅದು ನೆಟ್ಟಗೆ ಶೂನು ಹಾಕೊಳಕ್ಕೆ ಗೊತ್ತಾಯಿಲ್ಲ ಇವನಿಗೆ. ಬೇವೆ ಯಾಕೆ ಇದ್ದೇವೆ 5:10 ಫೋನ್ ಮಾಡಿ ಇವನಿಗೆ ನಾವೆಲ್ಲ ಸರ್ವೆಂಟ್ಗಳು ಎದಳ್ಸೋಕ್ಕೆ. ಅವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ನೀನು ಮೇಕಪ್ ಮಾಡ್ಕೊತಾ ಇದೆಯಾ ಅಂತ. ಅಲ್ಲಿ ಗೋಪಾಲ್ಪುರದಲ್ಲಿ ಇರೋದು. ನಡೀರಿ ಇಸ್ಕೊಳ್ಳೋದ ಕಣ. ಜೊತೆ ಬಂದ್ಬಿಟ್ಟು ಪೆಟ್ರೋಲ್ ಖಾಲಿಯಾಗಿ ಅರ್ಧದಲ್ಲಿ ನಿಂತಿದ್ದೀವಿ. ಪಾಪ ಇವಳು ಪುಟ್ಗೌರಿ ಥರ ನಿಂತವಳೆ. ಕಿಸಿ ಬೇಡ ಅಲ್ಲಿ, ನೀನು ಹೊಡೆದ್ಬಿಡ್ತೀನಿ. ಇಲ್ಲಿ ಯಾರೂ ಇಲ್ಲ. ಏನೈ ಅಕ್ಕ ವ್ಲಾಗ್ ಮಾಡಕ್ಕ, ಅಕ್ಕ ಇನ್ನು ವ್ಲಾಗ್ ಮಾಡಕ್ಕ ಅಂತೆ. ಗಂಡು ಮಕ್ಳ ಜೊತೆ ಬಂದ್ರೆ ಸೇಫ್ಟಿ ಇರುತ್ತೆ ಅಂತಾರಲ್ವಾ, ಅದೆಲ್ಲ ಸುಳ್ಳು. ಪೆಟ್ರೋಲ್ ಖಾಲಿ ಮಾಡಿಸಿ ರೋಡಲ್ಲಿ ಒಂದು 4 ಗಂಟೆ ನಿಲ್ಲಿಸಿ ಆಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಅಪ್ಪಿ ಕಾಣ್ತಾನೆ ಇಲ್ಲ. ಅದು ಪುಕ್ಕ ಐತಿಲ್ಲ, ನನಗೆ ಗೊತ್ತಾಗುತ್ತೆ. ಡ್ಯಾನ್ಸ್ ಮಾಡು. ಓಡಾಯ್ತದು. ಕಾಣ್ತಾವ್ರ ನೋಡೋಣ. ಕಾಣ್ತಾ ಇದ್ದಾರೆ. 4ರಿಂದ 5 ಜನ ಇದ್ದಾರೆ ಗೈಸ್. ನಾವು ಫೈನಲಿ ಬಂದ್ವಿ. ಆ್ಯಕ್ಚುಲಿ ಮಂಡ್ಯದಿಂದ 35 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ಇಲ್ಲೆಲ್ಲ ಆ್ಯಂಡ್ ನಾನು ಕರ್ಕೊಂಡ್ಬಂದಿರೋ ಕೋತಿಗಳು ಇವರೇ. ಫುಲ್ ಅನ್ರೆಸ್ಪೆಕ್ಟು. ಇವನೊಬ್ಬ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ರೋಡಲ್ಲಿ ನಿಲ್ಲಿಸ್ತಾ. ಇವರಿಬ್ರು ಪೆಟ್ರೋಲ್ ತಗೊಬರಕ್ಕೆ ಒಂದು ವಾಟರ್ ಬಾಟಲ್ ಹುಡ್ಕೋಕ್ಕಾಗಿಲ್ಲ. ಇವಳು ಪಾಪ ಪುಟ್ಗೌರಿ ಥರ ನಿಂತಿದ್ಲು. ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಸನ್ಸ್ಕ್ರೀನ್ ಕಂಡ್ರೋ ಅದೇನು ಹೇಳೋದು.
ನೀನು ನಿನ್ ಮಾತು ಅವ್ನ್ ಗಂಡ ಮಾತ್ರ ಅದೇನ್ ಪಾಪ ಮಾಡಿದ್ನೋ ಸನ್ಸ್ಕ್ರೀನು ಇವು ತಂದ್ಕೊಟ್ಟೆ ಇದಾಗಬೇಕು. ಕುಂತಿ ಅಂಡ್ ಒನಕೆ ಬೆಟ್ಟಕ್ಕ. ಒನಕೆ ಬೆಟ್ಟ. ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಸೊ ಟೈಮ್ ನೋಡ್ಕೊಳ್ಳಿ, ನಾವ್ ಅಲ್ಲಿ ಹೋಗೋದಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ. ತೋರ್ಸು ಟೈಮು 7:21. ಹೋಯ್ತವ್ರೆ ಕುಳ್ಳಿ 3 ಅಡಿ ಇದ್ದೊಳಿ 2 ಅಡಿ ಆಯ್ತಾರೆ. ಮಾಡ್ತಾರೆ ಅಂತ ಅದೇನ್ ಮಾಡೋ ಬೇಟ ಏನಂತೆ. ಬನ್ನಿ ಫ್ರೆಂಡ್ಸ್, ನಡಿಯೋ ನೀನು ಆಯ್ತು ಅತ್ತವ ಮೊದಲು. ಇವ್ರು ನೋಡ್ತಾ ಬಿಡಿ, ಎಲ್ಲಾರು ಸಿಕ್ತಾರೆ ಒಂದ್ ಬೋರಮ್ಮನ್ ಮೇಡ ನೋಡ್ಸ್ಬಿಡಿ ನೋಡಿ, ಹಂಗೆ ತೋರ್ಸ್ಬೇಕು ನೋಡಿ. ಇವ್ರು ನೋಡಿ, ಇವ್ರು ಏ ಬಾರ, ಏನಾಗಲ್ಲ. ಏಯ್ ಅಷ್ಟೇ, ನಿನ್ ಕಿಡ್ನಿ ಮಾರಿಸ್ತೀನಿ ಫೋನ್ ಏನಾದ್ರು ಬಿದ್ದೋದ್ರೆ. ಇಸ್ ಫುಲ್ಲು ಹಿಂಗೆ ಇರೋದು, ಸ್ವಲ್ಪ ದೂರ ಮಾತ್ರನಾ? ಏ ಫೋಟೋ ತೆಗಿರೋ. ಪಾಪ ಅಲ್ಲೇ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನ್ ಬಂದಿರೋದು. ಏ ಅವರೆಲ್ಲ ಇಲ್ಲಿ ಅವ್ರೆ, ಡೈಲಿ ಬರ್ತಾರಲ್ಲ, ಅದಕ್ಕೆ ಅವ್ರಿಗೆ ಗೊತ್ತು. ಸೊ ಇದಕ್ಕೆ ಏಂತಕ್ಕೆ ಕುಂತಿ ಬೆಟ್ಟ ಅಂತ ಹೇಳಿ ಕರೀತಾರೆ ಅಂದ್ರೆ, ಪಾಂಡವರು ಅವರು ವನವಾಸದಲ್ಲಿ ಇದ್ದಂತ ಟೈಮಲ್ಲಿ ಇದ್ದಂತ ಜಾಗ ಇದು. ಸೊ ಹಾಗಾಗಿ ಇದನ್ನ ಕುಂತಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಅಂಡ್ ಇಲ್ಲಿ ಭೀಮನ್ ಪಾದ ಮತ್ತೆ ಕುಂತಿದು ಕೊಳ ಎಲ್ಲ ಸಿಗುತ್ತೆ. ಸೊ ಅದಿನ್ನೂ ನಮಗ್ ಸಿಕ್ಕಿಲ್ಲ, ಸಿಕ್ತಾಗ ತೋರಿಸ್ತೀವಿ. ಸೊ ಹಾಗಾಗಿ ಈ ಒಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದೀವಿ ಗೈಸ್. ಅಂಡ್ ಪಾಂಡವರು ಇದ್ದಿದ್ದಕ್ಕೆ ಈ ಊರ್ನ ಪಾಂಡವಪುರ ಅಂತ ಹೇಳಿ ಕೂಡ ಕರೆಯೋದು. ಇದು ಮಂಡ್ಯದಿಂದ ನಿಮ್ಗೆ 35 ಕಿಲೋಮೀಟರ್ ಆಗುತ್ತೆ, ಮೈಸೂರಿಂದನೂ ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಎಷ್ಟು 900 ಮೀಟರ್ಸ್ ಅಂತೇನೋ ತೋರಿಸ್ತಿದೆ ಟ್ರಕ್ಕಿಂಗ್ ಮಾಡಕ್ಕಿರೋ ಜಾಗ ಅಂತ, ಬಟ್ ನಮಗ್ ಗೊತ್ತಿಲ್ಲ ಎಷ್ಟಿದೆ ಅಂತ. ಸೊ ಇವ್ಳಿಗಾಗ್ಲೇ ಸಾಕಾಯ್ತಂತೆ, ನೋಡುವ ಏನೇನಿದೆ ಅಂತ. ನುಗ್ಗೋ ಇಷ್ಟೇನಾ? ಯಾರೋ ಮೇಲ್ಗಡೆ ಇರೋರು, ಮೇಲಿಂದ ತೆಗಿಸ್ತಿದಾರೆ, ಕೆಳಗಡೆ ಇವ್ರು ಇದಾರಲ್ಲ ಅದಕ್ಕೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ನೀವು ಯಾರಾದ್ರೂ ನಂತರ ಬಂದಿಲ್ದಿರ ಇದ್ರೆ ದಯವಿಟ್ಟು ಬನ್ನಿ, ತುಂಬಾ ಚೆನ್ನಾಗಿದೆ. ನಾಯಿನೂ ಬಂದಿದ್ದೆ ಟ್ರಕ್ಕಿಂಗ್ಗೆ. ಅವ್ನ ಹಿಂದೆ ಬರ್ತಿದ್ದಾನೆ, ಅವ್ನ್ ಭಯ ಪಡಿಸ್ತಾನೆ. ಹುಷಾರು, ಬಂದ್ರು ಯಾರಾದ್ರೂ ಒಬ್ರು ನನ್ ಕರ್ಕೊಂಡ್ ಹೋಗಕ್ಕೆ. ನಮ್ ಧನು ಬರ್ತಾ ಇದ್ದಾನೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ. ಕಿಡ್ನಿ ಮಾರ್ ತಗೊಂಡ ಫೋನ್ನ
ವಾಟ್ ಅ ವೀವ್. ಈ ತರ ಎಲ್ಲ ಕ್ಯಾಮ್ರಾ ವರ್ಕ್ ಮಾಡ್ತಿಲ್ಲ. ಹೆಂಗೆ ನಮ್ ಟ್ರೈನಿಂಗು ಅವನು ಅಲ್ಲಿ ಬಿಡಕ್ ಬಿಟ್ಟು ಬಂಡೈತೆ ಅದೇನದು ಬೋರಮ್ಮನ್ ಮಿಠ ಕುಡ್ದ ಬೋರಮ್ಮನ್ ಮಿಠ ಅದು ಬೋರ್ ಕಡ್ಡಿ ಆಮೇಲೆ 7 ಅಡಿ ಬೆಳ್ಬಿಟ್ರಿ 7 ಅಡಿ ಬೆಳೆದ್ರೆ ನಿಂಗಿಂತ ಉದ್ದ ಇರ್ತೀನಿ ಅಷ್ಟೇ ಸಿಂಪಲ್. ಮಾತಾಡೋ ಮುಂದಕ್ಕೆ ಮಾತಾಡೋ. ಈಗ ನನ್ ವ್ಲಾಗು ಕಂಟೆಂಟ್ ಬೇಕು ದನು, ನೀನು ಬಿದೋಗ್ತಾ ಇರೋ, ನಾನು ನಿನ್ ಶರ್ಟ್ ಇಟ್ಕೊಂಡು ನಿಂಗೆ ಹೇಳಿದ್ದೀನಿ ಅದೇ ಕಂಟೆಂಟ್. ಕುಂತಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಮಾಡಿ ಬೀಳ್ತಿದ್ರೆ ಹೆಂಗೆ ಕಾಪಾಡೋದು ಅಂತ ತೋರ್ಸ್ಕೊಡೋದ ಯೂಟ್ಯೂಬ್ ಅಲ್ಲಿ. ಇವನ್ ಪಿರಾಣ ನನಗ್ ಬೇಡ. ಎಲ್ಲೋ ತೋರ್ಸೋ ನೀನು, ಪ್ರಾಣ ಕೊಡೋ ಮುಖ ತೋರ್ಸೋ ನಿಂದು. ಅವನಂತೂ ಯಾಗೋರು ಬಂದೆ ಇವ್ರ ಜೊತೆ ಅಂತ. ಇವನು ತರುಣಗ್ ಫ್ಯಾನ್ಸ್ ಅಪ್ಪ, ವ್ಲಾಗ್ ಅಲ್ಲೆಲ್ಲ ಕಮೆಂಟ್ ಹಾಕ್ತಾರೆ ಏನ್ ಸ್ಮೈಲ್ ತರುಣ್ ಅಂತ. ನಮ್ನ ಬಿಟ್ಬಿಟ್ಟವ್ರೆ. ಒಳ್ಳೆ ಹುಚ್ಚ ಮೂವಿಲ್ ಸುದೀಪ್ ಕೂತವನೆ ಇವನು. ಹೆಂಗ್ ಇಳಿಯೋದಿಲ್ಲಿ? ಓ ಆಮೇಲೆ ಇವ್ನ್ ತಳ್ಬಿಡ್ತಾನೆ. ಸರಿ ಇಲ್ಲ, ಇರು ಸರಿನಾ? ಇಷ್ಟೇ ಫ್ರೆಂಡ್ಸ್, ಫುಲ್ ಈಸಿ. ನೋಡಿ ನಾನು ಯಾರ ಹೆಲ್ಪ್ ತಗೊಳ್ದಿರ ಬರ್ತಾ ಇದ್ದೀನಿ. ನಾಯಿ ಐತೆ ನಿಸರ್ಗ ಹಿಂದೆ. ನಂದೆ ಕಣ. ನಾವೇ ಒಂದ್ ಕಡೆ ಮಾನವಾಗಿ ನಿಂತಿದೀವಿ. ಇವ್ರು ಏನ್ ಫೋಟೋ ಶೂಟ್ ಅಪ್ಪ ದೇವ್ರೆ. ವಾಟ್ ಈಸ್ ದಿಸ್ ಯಾ? ಹುಡ್ಗಿರ್ಗಿಂತ ಹುಡುಗರ್ಗೆ ಫೋಟೋ ಕ್ರೇಜ್ ಜಾಸ್ತಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಸನ್ಸ್ಕ್ರೀನ್ ಹಾಕಿರೋದಕ್ಕೆ ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಕಾಲ್. ಗೈಸ್ ಇವಾಗ ವಾಪಸ್ ಹೋಗ್ತಿದೀವಿ. ಗಂಡ್ಮಕ್ಳು ನೋಡಿ ಸೇಫ್ಟಿಯಾಗಿ ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ನಮ್ನ ಬಿಟ್ಬಿಟ್ಟೆ ಹೊಟ್ಟೋದ್ರು. ಅಮ್ಮ ಹಿಂಗ್ ಬ್ಯಾಂಗೆ ನಾನ್ ದನನಾ? ಪ್ರೀತಿಯ ಪಾರಿವಾಳ ಆರಿ ಹೋಯ್ತೋ ಗೆಳೆಯ. ಏಯ್ ಅಂತ್ಯಾಕ್ಷರಿ ಆಡ್ಕೊಂಡ್ ಹೋಗೋಣ. ಹಾ ಅವ್ರೇನ್ ಪ್ರೀ ವೆಡ್ಡಿಂಗ್ ಶೂಟ್ ಬಂದವ್ರ ಎಂತಕ್ ಬಂದವ್ರೆ ಕೇಳು ಸ್ವಲ್ಪ. ಆಯ್ತು ತಿಕ್ಲಿ. ಒಂದ್ ಲಡ್ಡು ತಿನ್ಬಿಟ್ಟು ಅವನ್ನ ಹಿಡ್ದಾಕ್ತಿಯಂತೆ ನೀನು. ಕೈ ಪರ್ಚ್ಕೊಬಿಟ್ರೆ ಮಮ್ಮಿ ಲೋ ಇಲ್ಲಿ ಗ್ರಿಪ್ ಇಲ್ಲ. ಆ ಕಡೆಯಿಂದ ಬರ್ಬೋದ ನೋಡಿ. ಕೂತಿರೋದು ನಿಂತಿಲ್ಲ. ಮಮ್ಮಿ ಮಮ್ಮಿ ಇಲ್ಲಿ ಇಳಿಬೋದೇನೋ? ಇರು ಅಪ್ಪ ದಬ್ಬಂತ ಇಳ್ಬಿಟ್ರೆ ಒಂಚೂರು ಇರು ಲೇಸ್ ಕಟ್ಕೊಬಿಡ್ತೀನಿ. ಎಲ್ಲ ಮಾಡ್ಲಾ ಬಾಲ. ಏ ಅಲ್ಲಿ ಮಧ್ಯಕ್ ಬಿದೋರೆ ಯಾನ ಮಂಜುಮಲ್ ಬಾಯ್ಸ್ ಅಲ್ಲಿ ಬಿದೋಯ್ತಾನಲ್ಲ ಮಧ್ಯಕ್ ಹಂಗ್ ಬಿದೋಗ್ಬಿಡ್ತೀನಿ. ಫೈನಲಿ ಇಳಿದ್ವಿ. ನಾನಂತೂ ಯಾರ ಹೆಲ್ಪ್ ತಗೊಳ್ಳಿಲ್ಲ, ನಾನೇ ಓನಾಗಿ ಇಳ್ದೆ. ಸೊ ಈ ಕಡೆನೂ ಒಂದ್ ಬೆಟ್ಟ ಇದೆ, ಹಿಂದೆನೂ ಒಂದಿದೆ. ಬಟ್ ನಾವು ಮಧ್ಯ ಮಿಡಲ್ ಒಂದ್ ಬೆಟ್ಟಕ್ಕೆ ಬಂದಿದ್ವಿ. ಇವಾಗ ಹೋಗ್ತಿದೀವಿ.
ನೀನ್ ಅಳ್ತೀರ ನಗ್ತೀರ ಕರೆಕ್ಟ್ ಹೇಳು. ಸೂಜಿ ಚುಚ್ಕೊಬಿಡ್ಬೇಕು ನಿನ್ಗೇಣ. ಲೇ ನಿನ್ ಪ್ಯಾಂಟ್ ಆಗಲ್ಲ ಕಡೆ. ಲೇ ನೀನ್ ಜಾರು ಬಂಡೆ ಜಾರಿಲ್ವಾ? ಜಾರು ಹಂಗೆ. ನೀನೇನು ಎಳೆ ಮಕ್ಳಂಗೆ ಹಿಂದೆ ಬಂದು ಕಚ್ಕೊಬಿಟ್ಟನು. ಕೈ ಕೊಡೋ ನೀನ್ ಇಲ್ಲಿ. ಅಕ್ಕ ಕೆಳಕೊಂಡ ಬಿಟ್ಟಿಯ ಪ್ಲೀಸ್ ಟು ಇಗ್ನೋರ್ ಮೈ ಬೇಬಿಯಸ್. ಸಿ ಅಲ್ಲಿ ಟ್ರಕ್ಕಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ವೀವ್ಗೋಸ್ಕರ. ಏನ್ ಸಖತ್ತಾಗಿದೆ ಅಂದ್ರೆ ಇವನ್ ತಮ್ಮ ನೀರೆಲ್ಲ ಹಾಕ್ಬಿಟ್ಟ. ತುಂಬಾ ಸಕ್ಕತ್ತಾಗಿದೆ. ಲೋಡ್ ನನ್ ಬ್ಲಾಗ್ ಅಲ್ಲಿ ನೀನ್ ಹೇರ್ ಸ್ಟೈಲ್ ಸರಿ ಮಾಡ್ಕೋಬೇಕಾ? ನನ್ ಬ್ಲಾಗ್ ಅಲ್ಲಿ ನೀನ್ ಹೇರ್ ಸ್ಟೈಲ್ ಸರಿ ಮಾಡ್ಕೋಬೇಕು. ಇವನಿಗ್ ಬೇರೆ ಫ್ಯಾನ್ಸ್ ಅಪ್ಪ ಎಲ್ಲ ಕಮೆಂಟ್ ಮಾಡ್ತಾರೆ. ಈ ವಿಡಿಯೋಗೂ ಕಮೆಂಟ್ ಮಾಡ್ಬಿಡಿ ಜೈ ತರುಣ್ ಅಂತ. ಈ ತರ ಅವಸ್ಥೆಗೆ ಇವನೇ ಕಾರಣ. ಇವನು ತಳ್ಳಕ್ಕೆ ಆಗಿಲ್ಲ, ಅದಕ್ಕೆ ಟೀ ಶರ್ಟ್ ಕೆಲ ನೀರು ಮಾಡ್ತಾ ಇದ್ದೀನಿ. ಈಗ ಜೊತೆ ಕುತ್ಕೊಂಡ್ರೆ ಫುಲ್ ಮೇಕಪ್ ಸನ್ಸ್ಕ್ರೀನು ಗೈಸ್. ಅದು ನೀರ್ ಬಿದ್ದ ತಕ್ಷಣ ಅದು ಕ್ರೀಮಿ ಲೇಯರ್ ಬರ್ತಿದೆ. ಎಷ್ಟು ಇವರು ಅಂದ್ರೆ ವಿಡಿಯೋ ಹಾಕ್ತಾರೆ. ಹೆಂಗ್ ಹಿಡಿಕೊಂಡು ನೋಡಿ ರಕ್ತ ಹಂಗೆ ಹಿಂಡಿ ತೆಗಿದವ್ರೆ. ನೆಕ್ಸ್ಟು ಟನಲಿಗೆ ಬಂದಿದ್ದೀವಿ. ಇದು ಕಾಳೆನಲ್ಲಿ ಹಳ್ಳಿಯಲ್ಲಿ ಇರುವಂಥದ್ದು. ನಂಗೆ ಸ್ಪೆಲ್ ಮಾಡೋಕ್ಕೆ ಬರಲಿಲ್ಲ ಫ್ರೆಂಡ್, ಸಾರಿ, ಪ್ಲೀಸ್ ಡೋಂಟ್ ಮೈಂಡ್. ಇರೋ ಸೊ ಇದ್ರ ಹೆಸರು ಬಂದು ಹುಲಿಕೆರೆ ಬುಗ್ಗ ಅಂತ ಹೇಳಿ ಕಾಣ್ತಿದ್ಯಾ? ಹುಲಿಕೆರೆ ಟನಲ್. ಸಮ್ಮರ್ದಲ್ಲೂ ನೀರಿದೆಲ್ಲ. ಇಷ್ಟೇನಾ? ಇಷ್ಟೇ ಅಂತೆ ಫ್ರೆಂಡ್ಸ್. ವಿಡಿಯೋಲೇ ನೋಡ್ಕೊಳ್ಳಿ, ಇದು ನೋಡೋಕ್ಕೇನು ಬರಬೇಡಿ. ಏನಿದ್ರು ಪರ್ಪಸ್ ಏನಿದು ಮಾಡಿರೋದು? ಸೊ ಈ ನೀರಂತೆ ತಮಿಳ್ನಾಡಿಗೆಲ್ಲ ಹೋಗೋದು ಅಲ್ವಾ? ಮತ್ತೆ ಸಾರಿ, ಮದ್ದೂರ್ಗೆ ಹೋಗೋ ನೀರಂತೆ. ಅಲ್ಲಿ ಏನೋ ಒಂದು ಸುತ್ತುತ್ತಾನೆ ಐತೆ. ಅಯ್ಯಪ್ಪ, ನಾವು ಬರೋಷ್ಟರಲ್ಲಿ ಟೊಮೆಟೊ ಬಾತ್, ಹಪ್ಳ, ಜಾಮೂನ್, ಸೌತೆಕಾಯಿ ಎಲ್ಲ ಮಾಡಿದ್ದಾರೆ. ಇವಾಗ ತಿಂತಾ ಇದ್ದೀವಿ. ಹೇಗಿದೆ ಗೈಸ್? ಹೆಂಗಿದೆಯೋ? ಇವನಿಗೆ ಬಿರಿಯಾನಿ ಮತ್ತು ಕಬಾಬ್ ಮಾಡಬೇಕಿತ್ತಂತೆ, ಬಟ್ ನಾಳೆ ನಾವು ಮೀಸ್ಲೇನೋ ಮಾಡ್ತಿದ್ವಿ ಅಂತ. ನೋ ನಾನ್ ವೆಜ್, ಓನ್ಲಿ ವೆಜ್. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಪ್ ನಿಮ್ಮೆಲ್ರಿಗೂ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.